ಮಾಡಿ ತೋರಿಸಿ. ಈಗ ಯಾರಾದರೂ ಕಾಲ್ ಮಾಡಿದ್ರೆ ಹಲೋ 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 ಅಂದ್ಕೊಂಡು. ಮತ್ತೆ ಅದು ನಮ್ಮೂರಲ್ಲಿ ಜಾತ್ರೆ ಬನ್ನಿ ಹಾ 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 ಬರೀ ಇಷ್ಟೇ. ಇವ್ರ ಹೆಸರು ದೀಪಿಕಾ. ಇವ್ರನ್ನ ಅಕ್ಕ ಅಂತ ಕರಿಬೇಕು ಅಂದ್ರೆ ದೀಪಿಕಕ್ಕ ಅಂತ ಕರಿಬೇಕು ಅಂತ. ಬೆಂಗಳೂರು ಟ್ರಾಫಿಕ್ ಹೇಗಿದೆ? ಬೆನ್ನೆಲ್ಬು ಅಂತ ಬೆನ್ನಿನ ಮೇಲೆ ಕೂತು ಎಲ್ಲರೂ ಅದು ಬೆಂಡ್ ಆಗಿದೆ ಆಲ್ರೆಡಿ. ಆ ಊರಿಗೆ ಟೊಮೊಟೊ ಮಾರೋಕ್ಕೂ ಬರ್ತಿರಲ್ಲ, ತರಕಾರಿ ಮಾರೋಕ್ಕೂ ಬರಲ್ಲ, ಅಷ್ಟು ಚಿಕ್ಕ ಹಳ್ಳಿ ಅದು. ಈ ಕಡೆ ರೈತರು ಹೋಗಿ ಬದುಕಕ್ಕಾಗಲ್ಲ, ಈ ಕಡೆ ಕೂಲಿ ಮಾಡಿ ಬದುಕೋಕ್ಕೂ ಆಗಲ್ಲ. ಆದರೆ ನಮ್ಗೆ ಅದು ಯಾವುದು ಸಿಗ್ತಿಲ್ಲ, ಯಾಕೆಂದರೆ ಅದು ನಮ್ಮ ಪಪ್ಪನ ಹೆಸರಲ್ಲಿ ಇಲ್ಲ. 999 999 1 ರೂಪಾಯಿ ಕಡಿಮೆ. ಕೆಲವರು ತರಕಾರಿ ತರಕ್ಕೆ ಹೋಗ್ತಾರೆ, ಕೆಲವರು ಹಾಕೋಬರಕ್ಕೆ ಹೋಗ್ತಾರೆ, ಕೆಲವರು ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ನಾವು ತುಂಬಾ ಫನ್ ಮಾಡೋದಕ್ಕಿದ್ದೀವಿ. ಫನ್ಗಿಂತಲೂ ಹೆಚ್ಚಾಗಿ ಇದೊಂದು ಇಂಟರ್ವ್ಯೂ ಥರ ಹೋಗೋದಿಲ್ಲ, ಮಾತುಕತೆ ಆಗುತ್ತೆ ಅಷ್ಟೇ. ಸೊ ಈ ಮಾತುಕತೆಯನ್ನು ನನ್ನ ಜೊತೆಗೆ ಮಾತಾಡೋದಕ್ಕೆ ಬಂದಿರುವಂಥದ್ದು ಪಟಾಕಿ. ಯಾರಪ್ಪ ಈ ಪಟಾಕಿ ಅಂತ ಯೋಚನೆ ಮಾಡ್ತಿದ್ದೀರಾ? ಈಗ ನನ್ನನ್ನು ಯಾರಾದರೂ ಅಕ್ಕ ಅಂತ ಕರೆದ್ರೆ ಸಮೀಕ್ಷಾ ಅಕ್ಕ ಅಂತ ಕರಿಬಹುದು. ಯಾರ್ದಾದ್ರೂ ಶಾರದಾ ಅವ್ರನ್ನ ಅಕ್ಕ ಅಂತ ಕರೆದ್ರೆ ಶಾರದಾ ಅಕ್ಕ ಅಂತ ಕರಿಬಹುದು. ಆದರೆ ಇವರನ್ನ ಹೇಗೆ ಅಕ್ಕ ಅಂತ ಕರಿಬೇಕು ಅಂದರೆ ಇವ್ರ ಹೆಸರು ದೀಪಿಕಾ. ಇವ್ರನ್ನ ಅಕ್ಕ ಅಂತ ಕರಿಬೇಕು ಅಂದರೆ ದೀಪಿಕಕ್ಕ ಅಂತ ಕರಿಬೇಕು ಅಂತ ಈ ಡೈಲಾಗಿಂದ ಫೇಮಸ್ ಆಗಿರುವಂತಹ ದೀಪಿಕಾ ಅವರು ನಮ್ಮ ಜೊತೆಗಿದ್ದಾರೆ. ಜೀ ಕನ್ನಡದಲ್ಲಿ ಪ್ರಸಾರವಾಗುವಂತಹ ಮಹಾನಟಿಯಲ್ಲಿ ತುಂಬಾ ಪಟಾಕಿ ಮಾತುಗಳನ್ನು ಆಡಿ ಮುಖ್ಯವಾಗಿ ಈ ದೀಪಿಕಕ್ಕ ಅನ್ನೋ ಡೈಲಾಗಿಂದ ಫೇಮಸ್ ಆಗಿರುವಂತಹ ದೀಪಿಕಾ ನಮ್ಮ ಜೊತೆ ಇದ್ದಾರೆ. ಹಾಯ್ ಹಲೋ ನಮಸ್ತೆ. ಹಾಯ್ ಹಲೋ ನಮಸ್ತೆ. ಹೇಗಿದ್ದೀರಾ ದೀಪಿಕಾ? ನಾನು ಚೆನ್ನಾಗಿದ್ದೀನಿ. ದೀಪಿಕಾ ಪ್ಲಸ್ ಅಕ್ಕ, ನಾಟ್ ದೀಪಿಕಕ್ಕ. ಅಲ್ಲ, ಅದು ಹೆಂಗೆ ಉಳಿತು ಹೇಳಿ ನನಗೆ. ನಾವು ಫಸ್ಟ್ ನೀವು ಬಂದಾಗಲೇ ಅದು ಸ್ವಲ್ಪ ಡೈಲಾಗ್ ಈ ಥರನೂ ಯೋಚನೆ ಮಾಡಿದಾರಲ್ಲ ಹುಡುಗಿ ಅಂತ ಅನ್ಸುತ್ತೆ. ಹೆಂಗೆ ಅನ್ನಿಸ್ತು ಅಂತಂದರೆ, ಫಸ್ಟು ನಾವು ಅನು ಅಕ್ಕನ ಯಾವಾಗಲೂ ನೋಡ್ಕೊಂಡು ಬಂದಿದ್ದೀವಿ. ನಾವು ನಮ್ಮ ಮನೇಲಿ ಫೇವ್ರೇಟ್ ಅಕ್ಕ ಅಂತಂದರೆ ಅದು ಅನು ಅಕ್ಕ. ಅಕ್ಕಗೆ ಯಾರಾದರೂ ಅಂಬಾಸಿಡರ್ ಬೇಕು ಅಂತಂದರೆ ಅದು ಅನು ಅಕ್ಕ. ಯಾಕೆಂದ್ರೆ ಎಲ್ಲರೂ ಅಕ್ಕ ಅಕ್ಕ ಅನ್ನೋದು ಅನು ಅಕ್ಕನ. ಸೊ ನಾನು ಮಹಾನಟಿಗೆ ಹೋಗೋಕ್ಕಿಂತ ಮುಂಚೆ ನಾನು ಅನು ಅಕ್ಕನ ನೋಡ್ಬೋದಲ್ವಾ ಅಂತ ಅಂದ್ಕೊಂಡು ಹೋಗಿದೆ. ಬಟ್ ಅನು ಅಕ್ಕನ ಬಟ್ ಆ ಟೈಮಲ್ಲಿ ಅನು ಅಕ್ಕ ಅನ್ನೋದು ದೀಪಿಕಕ್ಕ, ನನ್ನ ಅಕ್ಕ ಅಂದರೆ ಏನಂತಾರೆ ಅಂತ. ಸೊ ಅವಾಗ ಹಾಗೆ ಹೇಳ್ಬಿಟ್ಟೆ ಟಕ್ಕ ನನಗೆ. ಬಟ್ ಆಮೇಲೆ ನಿಶ್ವಿಕ್ ಅಕ್ಕ ಅದಕ್ಕೂ ನನಗೂ ಹೇಳಿದ್ರು, ದೀಪಿಕಾ ಇದು ನಿನ್ನ ಪ್ರಾಬ್ಲಮ್ ಅಲ್ಲ, ನನಗೂ ಅದೇ ಪ್ರಾಬ್ಲಮ್, ನನ್ನನ್ನು ನಿಶ್ವಿಕ್ ಅಕ್ಕ ಅಂತಾನೆ ಕರೀತಾರೆ ಅಂತ. ಸೊ ನನಗೆ ಅಲ್ಲಿಂದ ಇಷ್ಟೊಂದು ವೈರಲ್ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಎಲ್ಲರೂ ಇವಾಗ್ಲೂ ನನ್ನ ದೀಪಿಕಕ್ಕ ಅಂತಾನೆ ಕರೀತಾರೆ. ನಂಗೂ ನೋಡಿ ಸಡನ್ ದೀಪಿಕಾ ಅವ್ರ ಇಂಟರ್ವ್ಯೂ ಮಾಡಬೇಕು ಅಂತ ಅನ್ಕೊಂಡಾಗ ಸಡನ್ ನೆನಪಿಗೆ ಬಂದಿರೋ ವರ್ಡೇ ಅದು. ಬೇರೆ ಏನೂ ನೆನಪಾಗ್ತಿಲ್ಲ ನನಗೆ ಮಹಾನಟಿಲಿ. ಯಾವ ಒಂದು ವರ್ಡ್ ನೋಡಿ ಇಷ್ಟು ಈಸಿಲಿ ನೆನಪಾಗುತ್ತೆ ಅಂದರೆ ತುಂಬ ಜನರಿಗೆ ರೀಚ್ ಆಗಿದೆ ಅಂತ. ಬೇರೆ ಯಾವುದೆಲ್ಲ ಪದಗಳಿಗೆ ಕೊಡ್ಬೋದು? ನಿಶ್ವಿಕ್ ಅಕ್ಕ, ದೀಪಿಕಕ್ಕ, ಭೂಮಿಕಕ್ಕ, ಮತ್ತು ನಮ್ಮ ಬ್ಯಾಚಲ್ಲಿ ಇದ್ದಿದ್ದು ಭೂಮಿಕಾ ಅಂತ ಒಬ್ಳು, ಭೂಮಿಕಾ ತಮ್ಮೆಗಳು, ಅವರು ಕೂಡ ಭೂಮಿಕಕ್ಕ ಅಂತಾನೆ ಕರೀತಿದ್ವು. ಈಗ ಏನು ಗೊತ್ತಾ, ಲಾಸ್ಟಿಗೆ ಯಾರ್ದು ಇಂದ ಎಂಡಾಗುತ್ತೆ ಅವ್ರದ್ದು ನೇಮು, ಅವ್ರಿಗೆಲ್ಲ ಅಕ್ಕ ಅಂತ ಕರೆದ್ರೆ ಕಕ್ಕ ಅಂತಾನೆ ಕೇಳಿಸೋದು. ಸೊ ಅದ್ರಲ್ಲಿ ದೀಪಿಕಕ್ಕ, ಭೂಮಿಕಕ್ಕ, ನಿಶ್ವಿಕಕ್ಕ, ಇನ್ನು ಏನೇನೋ ಜಾಸ್ತಿಗಳಿದೆ ಹೆಸರುಗಳು. ಬಟ್ ನನಗೆ ಈಗ ನೆನಪಿಗೆ ಬರ್ತಿಲ್ಲ ಅಷ್ಟೇ. ನೈಸ್ ಚೆನ್ನಾಗಿದೆ ಕಾನ್ಸೆಪ್ಟು. ಬೆಂಗಳೂರು ಟ್ರಾಫಿಕ್ ಹೇಗಿದೆ? ತುಂಬ ಚೆನ್ನಾಗಿದೆ. ಅದೊಂಥರ ಸಂಬಂಧಿಕರಿದ್ದಂಗೆ. ಒಂದ್ಸಲ ಗುಡ್ಗ ಹಾಕೊಂಡ್ರೆ ಹೋಗೋದೇ ಇಲ್ಲ ಬೇಗ. ಹಂಗಂದ್ರೆ ನಾನೀಗ ನಿಮ್ಮ ಮನೆಗೆ ಸಂಬಂಧಿಕರೆಲ್ಲ ಯಾರು ಜಾಸ್ತಿ ಬರಬೇಡಿ, ಬಂದ್ಬಿಟ್ರೆ ಹೋಗೋದೇ ಇಲ್ಲ ಅನ್ನೋ ಅಂದ್ರೆ ಅಷ್ಟು ಬಾಂಡಿಂಗ್ ಇರುತ್ತೆ, ಬಿಟ್ಟು ಹೋಗಲ್ಲ. ಟ್ರಾಫಿಕ್ ಅಷ್ಟು ಬೇಗ ನಮ್ಮನ್ನು ಬಿಟ್ಟು ಹೋಗಲ್ಲ. ನಿಜ. ಜೊತೆಗೆ ಬ್ಯಾಂಗ್ಳೂರ್ ವೆದರ್ ತುಂಬ ಚಳಿ ಇದೆ. ಚಳಿ ಜೊತೆ ಹಿಮ ಎಲ್ಲ ಬಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ನಾವು. ಯಾಕೆಂದ್ರೆ ನಾವು ಬೇರೆ ದೇಶಕ್ಕೆ ಹೋಗಿ ನೋಡೋದಕ್ಕಿಂತ ಅದೇ ಚಳಿ ಇಲ್ಲಿದೆ, ಇದಕ್ಕೆ ಸೆಟ್ಕೊಂಡು ಹೋಗ್ತಿದೀವಿ. ಇನ್ನೇನಾದ್ರೂ ಆ ಥರ ಹಿಮ ಎಲ್ಲ ಬಿದ್ದರೆ ಮುಗ್ದೋಯ್ತು ನಮ್ಮ ಕತೆ. ನಿಜ. ಯಾವ ಊರಿಂದ ಬಂದಿರೋದು ದೀಪಿಕಾ? ನಂದು ಮೂಲತಃ ಹೇಳ್ಬೇಕು, ನಂದು ಚಿಕ್ಕನಾಯಕನಹಳ್ಳಿ, ಅಲ್ಲಿ ಕಾರೆಹಳ್ಳಿ ಅನ್ನೋ ಗ್ರಾಮ ಇದ್ದಿದ್ದು. ಸೊ ಅಲ್ಲಿ ಆ ಗ್ರಾಮಕ್ಕೆ ನಿಜ ನಾನು ಹೇಳ್ಬೇಕಂತಂದ್ರೆ, ಆ ಊರಿಗೆ ಟೊಮೊಟೊ ಮಾರೋಕ್ಕೂ ಬರ್ತಿರಲ್ಲ, ತರಕಾರಿ ಮಾರೋಕ್ಕೂ ಬರಲ್ಲ, ಅಷ್ಟು ಚಿಕ್ಕ ಹಳ್ಳಿ ಅದು. ಹೌದಾ? ಹಾ. ಬಟ್ ಅಲ್ಲಿ ರೋಡ್ ಮೊದಲು ಚೆನ್ನಾಗಿರ್ಲಿಲ್ಲ, ತುಂಬಾ ಕಲ್ಲು ಎಲ್ಲ. ಅದು ಒಂಥರ ಬೆಟ್ಟನ ಕಟ್ಬಿಟ್ಟು ಬೆಟ್ಟದಿಂದ ಅಂದರೆ ಚಿಕ್ಕಣ್ಣ ದಿಬ್ಬ ಅಂತ ಇದೆ,
ಆ ದಿಬ್ಬ ಇಳಿಸಿ ನಮ್ಮೂರಿಗೆ ಬರಬೇಕಿತ್ತು. ಆಗೆಲ್ಲ ನಮ್ಮೂರನ್ನ ಅಷ್ಟು ರೆಕಗ್ನೈಸ್ ಮಾಡ್ತಿರ್ಲಿಲ್ಲ. ಅಂದ್ರೆ ಬೆಟ್ಟದ ಮಧ್ಯೆ ಇರೋ ಊರ ನಿಮ್ದು ಆ ಥರನಾ? ಅಂದರೆ ಮೊದಲು ಆ ಥರ ಫೀಲ್ ಆಗ್ತಿತ್ತು ಒಂದು 6 years ಬ್ಯಾಕ್. ಈಗ ರೋಡ್ ಎಲ್ಲ ಮಾಡಿಸಿದ್ದಾರೆ, ಚೆನ್ನಾಗಾಗಿದೆ. ನಮ್ಮ ಕಡೆ ಸರ್ಕಾರ ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಟಾರು ಅದೆಲ್ಲ ಏನು ಚರಂಡಿ, ಮನೆ ವ್ಯವಸ್ಥೆ, ನೀರು ಎಲ್ಲ ಫೆಸಿಲಿಟಿ ಸಿಕ್ಕಿದೆ. ಸೊ ಈಗ ನಮ್ಮೂರು ಚೆನ್ನಾಗಿದೆ. ಹೇಗಿತ್ತು? ತುಂಬ ಅಂದರೆ ಚರಂಡಿ ಇರ್ತಿರ್ಲಿಲ್ಲ, ರೋಡ್ ಇರಲಿಲ್ಲ. ಬಟ್ ಎಲ್ಲ ಒಂದು ಹಳ್ಳಿ ಅಂದರೆ ಪ್ರಾಪರ್ ಹಳೆ ಕಾಲದಲ್ಲಿ ಹಳ್ಳಿ ಹೇಗಿತ್ತೋ ಹಾಗಿದೆ. ಬಟ್ ಈಗ ನಾರ್ಮಲ್ ಹಳ್ಳಿಗಳು ಹೇಗಿರುತ್ತೋ ಹಾಗಿರುತ್ತೆ. ಬಟ್ ಒಂದೊಂದ್ಸಲ ಅನಿಸುತ್ತೆ ಆ ಹಳ್ಳಿನೇ ಎಷ್ಟೋ ಚೆನ್ನಾಗಿತ್ತೇನೋ ಅಂತ ಅನಿಸುತ್ತೆ. ಅಂದರೆ ನೆಟ್ವರ್ಕ್ ಎಲ್ಲ ಏನು ಇರಲಿಲ್ಲ ಮೊದಲೆಲ್ಲ ಕಮ್ಮಿ ಸಿಗ್ತಾ ಇದ್ದಿದ್ದು. ನಮ್ಮೂರಿಗೆ ಯಾರಾದರೂ ಬಂದರೆ ಫೋನ್ ಬರ್ತಾನೂ ಇರಲಿಲ್ಲ, ಹೋಗ್ತಾನೂ ಇರಲಿಲ್ಲ. ಫೋನ್ ಬರೋದು ಮಾತ್ರ ಗೊತ್ತಾಗೋದು, ನಾವು ಮಾತಾಡೋದು ಮಾತ್ರ ಅವ್ರಿಗೆ ಕೇಳಿಸ್ತಿರ್ಲಿಲ್ಲ. ಹೆಂಗಾಗ್ತಿತ್ತು ಅದೊಂದು ಮಾಡಿ ತೋರಿಸಿ. ಈಗ ಯಾರಾದರೂ ಕಾಲ್ ಮಾಡಿದ್ರೆ ಹಲೋ 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 ಅಂತ ಫಸ್ಟು ಹಲೋ ಅಂತ ಹೇಳ್ತಾರೆ. ಫಸ್ಟು ಮೊದಲೆಲ್ಲ ನಮಗೆ ಕೇಳಿಸಿದ್ದು ಹಲೋ ಅಂತ. ಹಲೋ, ಕೇಳಿಸ್ತಿದ್ಯಾ? ಅವ್ರಿಗೆ ಕೇಳಿಸ್ತಿದೆ. ಹಲೋ, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ಮತ್ತೆ ಅದು ನಮ್ಮೂರಲ್ಲಿ ಜಾತ್ರೆ ಬನ್ನಿ ಬರೀ ಇಷ್ಟೇ. ಬರೀ ನಮ್ಮೂರಿಗೆ ಕಾಲ್ ಮಾಡಿದ್ರೆ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಹಲೋ ಹಲೋ, ಈ 4 ವರ್ಡ್ ಬಿಟ್ರೆ ಏನೂ ಕೇಳಿಸ್ತಿರ್ಲಿಲ್ಲ. ಸೊ ಇತ್ತೀಚೆಗೆ ನಮ್ಮೂರು ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ನನಗದು ಇಷ್ಟ. ಅದರಲ್ಲೂ ದೀಪಿಕಾ ಅವರು ನಮ್ಮೂರ ಹೆಸರು ಹೇಳ್ತಾ ಇದ್ದಾರೆ. ದೀಪಿಕಾ ಅವರು ಕಾರಹಳ್ಳಿ ನೇಮ್ನ ರೆಪ್ರೆಸೆಂಟ್ ಮಾಡಿದ್ರು ಆ ಮಟ್ಟದಲ್ಲಿ ಅಂತ ಅಂದಾಗ, ಚಿಕ್ಕನಾಯಕನಹಳ್ಳಿ ಆ ಕಾರಹಳ್ಳಿನ ಒಂದು ವರ್ಡ್ ಬಂದಾಗ ನನಗೆ ಭಾಳ ಖುಷಿಯಾಗುತ್ತೆ. ಸೊ ಅದನ್ನು ಯಾವಾಗಲೂ ಹೇಳ್ತಾ ಇರ್ತಾರೆ ಜನಗಳು. ಈ ಮಹಾನಟಿ ಗೆಲ್ಬಾ ಅಂತ ಗೆದ್ಬಾ ಅಂತ ಎಲ್ಲರೂ ಹೇಳೋರು. ಸೊ ಆಮೇಲೆ ಅದು ಸಿಚುವೇಶನ್ ಹೆಂಗಿತ್ತು ಅಂತ ನನಗೆ ಗೊತ್ತು. ಯಾಕೆಂದರೆ ಎಷ್ಟು ಕಾಂಪಿಟೇಟರ್ಸ್ ತುಂಬ ಚೆನ್ನಾಗಿ ಕಲ್ತು ಬಂದಿರೋರು ಇದ್ರು. ಸೊ ಅಂಥ ಟೈಮಲ್ಲಿ ನಮ್ಮೂರ ಹೆಸರು ಹೇಳಿಸ್ದಲ್ಲ, ಅಲ್ಲಿ ನಮ್ಮೂರವ್ರನ್ನೆಲ್ಲ ಕರ್ಕೊಂಡು ಹೋದಲ್ಲ ವೇದಿಕೆಗೆ. ನಾವು ಹತ್ರದಿಂದ ಅನುವಕ್ಕೂ ನೋಡೋಕ್ಕೆ ಆಗೋದೇ ಇಲ್ಲ ಅಂತ ಅಂದ್ಕೊಂಡವಳು ನಾನು. ಅಷ್ಟು ಹತ್ರದಿಂದ ಅನುವಕ್ಕೂ ನೋಡಿದೆ, ತರುಣ್ ಸರ್ನ ನೋಡಿದೆ, ಪ್ರೇಮಾ ಮ್ಯಾಮ್ನ ನೋಡಿದೆ, ನಿಶ್ವಿಕಾ ಅಕ್ಕ ಹಗ್ ಮಾಡಿದ್ರು, ರಮೇಶ್ ಸರ್ ಕಡೆಯಿಂದ ಗೈಡ್ ತೊಗೊಂಡೆ. ಸೊ ಇದೆಲ್ಲ ಆದಾಗ ನನಗೆ ಮಹಾನಟಿ ನಮ್ಮೂರು ಅಂದರೆ ನನ್ನ ಲೈಫ್ನ ಬದಲಾಯಿಸಿದ್ದ 2 ಪಾತ್ವೇಗಳು 2. ಬಟ್ ನಂಗೊಂದು ಕ್ಯೂರಿಯಾಸಿಟಿ, ಈಗ ಒಂದು ಊರಲ್ಲಿ ಟೊಮೆಟೊ ನೀರುಳ್ಳಿ ಸಿಗೋದಿಲ್ಲ ಅಂತ ಅಂದರೆ ಹೇಗಿರುತ್ತೆ ಆ ಸಿಚುವೇಶನ್ ಅಂತ? ಹೆಂಗೆ ಅಡುಗೆ ಎಲ್ಲ ಮಾಡ್ಕೋತಿದ್ರಿ? ಅಂದರೆ ಪೇಟೆಗೆ ಹೋಗಿ ಒಂದು ವಾರದೆಲ್ಲ ತಗೊಂಡು ಬರೋದು, ಆಮೇಲೆ ಅದರಲ್ಲೇ ಸಾರಿಸ್ಕೊಂಡು ಹೋಗೋದು ಆ ಥರ? ಹೌದು. ನಮ್ಮೂರಲ್ಲಿ ಚಿಕ್ಕನಾಯಕನಹಳ್ಳಿಲಿ ಸಂತೆ ಅಂತ ಆಗುತ್ತೆ. ಎಲ್ಲ ಊರಲ್ಲೂ ಆಗುತ್ತೆ, ಬಟ್ ನಮ್ಮೂರಲ್ಲಿ ಸೋಮವಾರ ಮಾತ್ರ ಆಗುತ್ತೆ. ಅವತ್ತು ಕಲರ್ಫುಲ್ ಎಲ್ಲರೂ ತೇಲ್ತಾ ಇರ್ತಾರೆ ಸಂತೆ ದಿನ ಫುಲ್. ಎಲ್ಲರೂ ಕೆಲವರು ತರಕಾರಿ ತರಕ್ಕೆ ಹೋಗ್ತಾರೆ, ಕೆಲವರು ಹಾಕೋಬರಕ್ಕೆ ಹೋಗ್ತಾರೆ, ಕೆಲವರು ಮನೆ ದಿನಸಿ ಐಟಮ್ ತರಕ್ಕೆ ಹೋಗ್ತಾರೆ, ಕೆಲವರು ಮಾರಕ್ಕೆ ಹೋಗ್ತಾರೆ ಸೋಮವಾರ ಸಂತೆ ದಿನ. ಸೊ ಅದೊಂದು ಸೋಮವಾರ ಅಂದರೆ ಆ ಊರಲ್ಲಿ ಸಂತೆ ಹಬ್ಬದ ಥರನೇ ಇರುತ್ತೆ. ಕುರಿ ಸಂತೆ ಆಗುತ್ತೆ. ನಮ್ಮೂರಲ್ಲಿ ಒಂಥರ ಚೆನ್ನಾಗಿದೆ ಅಲ್ಲೆಲ್ಲ. ನಂಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಖುಷಿ ಅನ್ಸುತ್ತೆ. ಅಂದ್ರೆ ಈಗ ಏನೆಲ್ಲ ಕೃಷಿ ಮಾಡ್ತಾರೆ ಆ ಊರಲ್ಲಿ? ಏನ್ ಮಾಡ್ತಿದ್ರು ಕೃಷಿ? ಅಂದ್ರೆ ಅಕ್ಕ, ನಮ್ದು ನೀರಾವರಿ ಇಲ್ಲ ನಮ್ಮ ಕಡೆ. ಯಾವುದು ಕಾಲುವೆ ನೀರಲ್ಲಿ ಏನು ಬರಲ್ಲ. ನಮ್ದು ಏನಿದ್ರು ನಮ್ಮ ರೈತರು ಗೊತ್ತಲ್ಲ, ಈಗಿನ ಜನ್ರೇಷನಲ್ಲಿ ರೈತರು ಅಂದರೆ ನಾವು ರೈತರ ಪರ ಹಾಗೆ ಹೇಗೆ ಅಂತ ಕೆಲವರೆಲ್ಲರೂ ಹೇಳ್ತಾರೆ. ಬಟ್ ಯಾವ ರೈತರು ಅಂದರೆ ಅಕ್ಕ, ತುಂಬ ಅಡಿಕೆ ತೋಟ ಇದ್ದು, ತೆಂಗಿನ ತೋಟ ಇದ್ದು, ನೀರಾವರಿ ಇದ್ದು, ಅವರು ಎಲ್ಲ ಫೆಸಿಲಿಟೀಸ್ನ ತಗೋತಾರೆ ವಿನಃ ಈ ಚಿಕ್ಕ ಮಿಡಲಲ್ಲಿ ಇರ್ತಾರೆ ಗೊತ್ತಾ ರೈತರು. ವರ್ಷ ಪೂರ್ತಿ ದುಡ್ದು ಆ ಸುಗ್ಗಿ ಟೈಮಲ್ಲಿ ರಾಗಿ ಒಂದು 10 ಚೀಲ ರಾಗಿ ಈ ಥರ ತಗೊಳ್ಳೋರನ್ನ ಅವರು ರೈತರು. ಈ ಕಡೆ ರೈತರು ಹೋಗಿ ಬದುಕೋಕ್ಕಾಗಲ್ಲ, ಈ ಕಡೆ ಕೂಲಿ ಮಾಡಿ ಬದುಕೋಕ್ಕೂ ಆಗಲ್ಲ. ಸೊ ಅವ್ರ ಜೀವನ ಹೇಗಿರುತ್ತೆ ಅಂದರೆ, ಅರ್ಧ ವರ್ಷ ಕೂಲಿ ಮಾಡಬೇಕು, ಅರ್ಧ ವರ್ಷ ರಾಗಿ ಅಂದರೆ ಅವ್ರಿಗೇನು ಅಂದರೆ ತಿನ್ನೋದಕ್ಕೆ ಏನು ಬೇಕೋ ಅದನ್ನು ಬೆಳ್ಕೋಬೇಕು. ಸೊ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದು ಮಳೆ ನೆಚ್ಕೊಂಡು ಮಾಡ್ತಿರೋ ವ್ಯವಸಾಯ ಅಲ್ವಾ. ಸೊ ಮಳೆಗಾಲದಲ್ಲಿ ಮಾತ್ರ ನಾವು ವ್ಯವಸಾಯ ಮಾಡಬೇಕಾಗುತ್ತೆ. ಈಗಿನ ಮಳೆ ಗೊತ್ತಲ್ಲ, ಅದು ಒಂದು ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಇಂಥ ರೈತರು ತುಂಬ ಸ್ಟ್ರಗಲ್ ಪಡ್ತಿರ್ತಾರೆ. ಯಾಕೆ ಅಂದರೆ ಈ ಕಡೆ ಎಲ್ಲ ಫೆಸಿಲಿಟೀಸ್ ಕೂಡ ಸಿಗಲ್ಲ. ಅಯ್ಯೋ, ನಮ್ಮ ತಾತನ ಕಾಲದಲ್ಲಿರೋ ಆಸ್ತಿ ಇನ್ನೂ ಕೆಲವ್ರದ್ದು ಡಿವೈಡ್ ಆಗಿರಲ್ಲ. ಹೌದಲ್ವಾ? ಸೊ ಎಷ್ಟೊಂದು ಫೆಸಿಲಿಟೀಸ್ ಇರುತ್ತೆ ಸರ್ಕಾರದಿಂದ, ಅದು ನಮ್ಮ ಹೆಸ್ರಿಗೆ ಆಗಿರ್ಬೇಕು ಅಂತ ಒಂದು ಬಂದ್ಬಿಡುತ್ತೆ. ಸೊ ಆಗ ಆ ರೈತರಿಗೆ ಅದೆಲ್ಲ ಸಿಗದೆ ಹೋಗ್ಬಿಡುತ್ತೆ.
ನನಗೆ ನೀವು ರೈತರ ಬಗ್ಗೆ ಮಾತಾಡಿದಾಗ ತುಂಬಾ ಖುಷಿ ಅನಿಸ್ತು. ಇದು ಫ್ಯಾಕ್ಟ್ ಹೌದು, ಯಾಕಂದ್ರೆ ಆಸ್ತಿ ಅವ್ರ ಹೆಸರಲ್ಲಿ ಇದ್ರೆ ಮಾತ್ರ ಈ ಎಲ್ಲ ಸೌಲಭ್ಯಗಳು ಸಿಗುತ್ತೆ ಅನ್ನೋದು. ಮತ್ತೆ ಇಷ್ಟಿಷ್ಟು ದುಡ್ಡು ಕೂಡ ಬರುತ್ತೆ ನೀವು ವ್ಯವಸಾಯ ಮಾಡೋದಕ್ಕೂ ಕೃಷಿ ಮಾಡೋದಕ್ಕೂ. ಮತ್ತೆ ಅದಕ್ಕೆ ಏನು ಸರ್ಕಾರದಿಂದ ತುಂಬಾ ಫೆಸಿಲಿಟೀಸ್ ಇದೆ ಅಕ್ಕ ರೈತರಿಗೆ. ಏನದು ಬೋರ್ವೆಲ್ ಹಾಕ್ಸೋಂಥದ್ದು ಉಚಿತವಾಗಿ, TC ಕೊಡೋದು, ಮತ್ತೆ ಮಕ್ಕಳಿಗೆ 5,000 ಸಾವಿರ ಕೊಡ್ತಾರೆ ಚೆನ್ನಾಗಿ ಓದ್ಲಿ ಅನ್ನೋ ಕಾರಣಕ್ಕೆ. ಆದ್ರೆ ನಮ್ಗೆ ಅದ್ಯಾವುದು ಸಿಗ್ತಿಲ್ಲ, ಯಾಕೆಂದ್ರೆ ಅದು ನಮ್ಮ ಅಪ್ಪನ ಹೆಸರಲ್ಲಿ ಇಲ್ಲ, ನಮ್ಮ ತಾತನ ಹೆಸರಲ್ಲಿ ಇರೋದು. ಸೊ ಈಗಿನ ಜನರಲ್ಲಿ ಎಲ್ಲ ಹಂಚ್ಕೊಳ್ಳೋಣ ಬನ್ನಿ ಅಂದ್ರೆ ಯಾರು ಜಗಳ ಆಗ್ಬಿಡುತ್ತೆ. ಅದೊಂದು ಪ್ರಾಬ್ಲಮ್ ಇಂದ ಮಕ್ಕಳಿಗೂ ಆ ಫೆಸಿಲಿಟಿ ಸಿಗ್ತಾ ಇಲ್ಲ. ಸರ್ಕಾರದಿಂದ ಎಷ್ಟೋ ಅನುದಾನ ಯೋಜನೆಗಳು ಬಂದಿದೆ. ಆ ಥರ ಏನಾದರೂ ಜಗಳ ಮಾಡ್ಕೊಂಡ್ರೆ ಅದು ಮಾಡ್ಬೇಕು, ಆ ಥರ ಜಗಳ ಆಗುತ್ತೆ ಅಂತಾನೆ ಯಾರು ಹೋಗಲ್ಲ. ಟ್ರೂ, ಹೌದು ಹೌದು, ಖಂಡಿತ. ಯಾಕಂದ್ರೆ ಜಗಳ ಯಾರಿಗೂ ಇಷ್ಟ ಇರೋದಿಲ್ಲ. ಮತ್ತೆ ಪುಟ್ಟ ಹಳ್ಳಿ ಅಲ್ಲ, ಅಲ್ಲೇ ಎಲ್ಲರೂ ಬದುಕಬೇಕಿರುತ್ತೆ, ಅದನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಬಟ್ ಈಗ ದೀಪಿಕಾ ಒಂದು ವಾಹಿನಿ ಮುಖಾಂತರ ರೈತರಿಗೆ ಈ ತರದ ಸೌಲಭ್ಯಗಳನ್ನ ಕೊಡಿ ಅಂದ್ರೆ ಯಾವ್ದೆಲ್ಲ ಸೌಲಭ್ಯಗಳನ್ನ ಕೊಡಿ ಅಂತ ನೀವು ಮನವಿ ಮಾಡ್ತೀರಾ? ಯಾವ್ದು ಕೇಳಿದ್ರು ಕಷ್ಟನೇ. ನಿಮ್ ಮನ್ಸಲ್ಲಿರೋದು, ನೀವು ಒಬ್ಬ ರೈತ ಕುಟುಂಬದಿಂದ ಬಂದಿರೋ ಹುಡುಗಿ ಆಗಿ ಅಂದ್ರೆ ನಿಮ್ಗೆ ಆ ಕಲ್ಚರ್ ಗೊತ್ತಿರೋದ್ರಿಂದ. ಹೌದು ಅಕ್ಕ, ಏನು ಅಂತಂದ್ರೆ ನಾವು ಬೆಳೆದು ಮಾರೋ ಅಂತ ರೈತರಲ್ಲ ನಾವು. ಯಾಕೆಂದ್ರೆ ನಾವು ಬೆಳೆದು ನಾವು ತಿನ್ನೋ ಅಂತ ಪುಟ್ಟ ರೈತರು. ಯಾಕಂದ್ರೆ ನಮಗೂ ಬೇರೆಯವ್ರಿಗೆ ಬೆಳೆದು ಕೊಡಬೇಕು ಅನ್ನೋ ಆಸೆ ಹಂಬಲ ಎಲ್ಲ ರೈತರಿಗೂ ಇರುತ್ತೆ, ನಮ್ಮ ಜೊತೆಗೆ ಬೇರೆಯವರು ತಿನ್ನಬೇಕು ಅನ್ನೋದು. ಆದರೆ ಈಗಿನ ಮಳೆ ನೆಚ್ಕೊಂಡು ಅದು ಕಷ್ಟನೇ. ಸೊ ಅಟ್ಲೀಸ್ಟ್ ಯಾರು ರೈತರು ಬೆಳೆದಿರ್ತಾರೆ ಆ ಬೆಳೆಗೆ ನಿಜವಾದ ಬೆಂಬಲ ಬೆಲೆ ಸಿಗ್ಬೇಕಕ್ಕ. ಅವ್ರು ಏನು ಬೆಳೆದಿರ್ತಾರೆ ಅದಕ್ಕೆ 10 ರೂಪಾಯಿ ಆದರೂ ಬೇಡವಾಗ. ಸೊ ಅವ್ರು ಬೆಳೆದಿರೋದಕ್ಕೆ ಬೆಂಬಲ ಬೆಲೆ ಅಂತ ಕೊಟ್ಟರೆ ಸರಿ, ಅವ್ರಿಗೆ ಎಷ್ಟು ಬೆಳೆದು ಎಷ್ಟು ಮಾರ್ತಾರೆ ಅಷ್ಟಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಲಾಭನಾದರೂ ಬೇಡವಾ? ಸೊ ನಾವು ತುಂಬ ಕಾಸ್ಟ್ಲಿಯಷ್ಟು ಶೂಸ್ ಆಗಿರ್ಬೋದು, ಬಟ್ಟೆ, ಬ್ರ್ಯಾಂಡೆಡ್ ಬಟ್ಟೆಗಳು, ಯಾವನು ನಾವು ಚೌಕಾಸಿ ಮಾಡಲ್ಲ. ಅದ್ರ ಜೊತೆಗೆ GST ಅಂತ ಸೇರಿಸಿ ಎಕ್ಸ್ಟ್ರಾ ಇನ್ನೂ ಪೇ ಮಾಡಿ ಬರ್ತೀವಿ. ಬಟ್ ರೈತರ ಹತ್ರ ತಗೋಬೇಕಾದ್ರೆ 10 ರೂಪಾಯಿನ ಕೊತ್ತಂಬರಿನ 5 ರೂಪಾಯಿ ಮಾಡಿಕೊಡೋಣ ನೀನೇನು, ಆ ಥರ ಎಲ್ಲ ಹೇಳ್ತಾರೆ. ಸೊ ಇದು ಕಡಿಮೆ ಆಗ್ಬೇಕಕ್ಕ ರೈತರ ಹತ್ರ. ಅದರಲ್ಲೂ ಮಧ್ಯವರ್ತಿಗಳು ಬರೋದ್ರಿಂದ ರೈತರಿಗೆ ತುಂಬ ಅಂದರೆ ತುಂಬ ಲಾಸ್ ಆಗುತ್ತೆ. ಬೆಳೆಯೋ ಖುಷಿಗಿಂತ ಮಾರೋ ಕಾತುರನೇ ಜಾಸ್ತಿ ಇರುತ್ತೆ. ಅಯ್ಯೋ ಎಷ್ಟಕ್ಕೆ ಹೋಗುತ್ತೋ ಅಂತ. ಸೊ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದ್ದು. ನಾವು ಮೆಣಸಿನ್ಕಾಯಿ ಹಾಕಿದ್ವು ಮನೇಲಿ, ಮೆಣಸಿನ್ಕಾಯಿ ಬೆಳೆದಿದ್ವು. ಓಕೆ, ಅದನ್ನ ಹೆಂಗೆ ಬೆಳೆದಿದ್ವು ಅಂದರೆ ಕೆರಳಿರೋ ನೀರನ್ನ ಸೈಕಲಲ್ಲಿ ಹೊತ್ಕೊಂಬಂದು ಒಂದು ಸ್ವಲ್ಪ 2 ಮೂಟೆ ಆಗೋಷ್ಟು ಹಸಿರು ಮೆಣಸಿನ್ಕಾಯಿ ಬೆಳೆದಿದ್ವು. ಅದರ ನೀರು ಇದು ಬೆಳಗ್ಗೆ ಸಂಜೆ ಕಾಪಾಡ್ಕೊಂಡು ಬಂದು ಬೆಳೆಸಿದ್ದಂಥದ್ದು. ಆದರೆ ಅದಕ್ಕೆ ರೇಟೇ ಸಿಗಲಿಲ್ಲ. ಅವಾಗ ನನಗನ್ನಿಸ್ತು, 10 ರೂಪಾಯಿ ಕೊಟ್ಟು ಮೆಣಸಿನ್ಕಾಯಿ ತಂದು ಮನೇಲಿ ಬೇಯಿಸ್ಕೊಂಡು ತಿಂದಿದ್ರು ಆಗ್ತಿತ್ತಲ್ಲಪ್ಪ ಅಂತ ನಾವು ಅಪ್ಪಂಗೆ ಹೇಳ್ಬಿಟ್ಟೆ. ಸೊ ನಾವು ಅವತ್ತೇ ಸ್ಟಾಪ್ ಮಾಡಿದ್ವು. ನಾವು ಕಷ್ಟಪಟ್ಟು ಬೆಳೆದು ಆ ರೇಟಿಗೆ ಸಿಗಲ್ಲ ಅಂದಮೇಲೆ ಸುಮ್ಮನೆ ಏನಕ್ಕೆ ಅಂತ. ಎಲ್ಲ ರೈತರು ಏನಾದರೂ ಈ ಥರ ಮೈಂಡ್ಸೆಟ್ ತೊಗೊಂಡ್ರೆ ಅಕ್ಕ, ಸೀರಿಯಸ್ಲಿ ಎಲ್ಲ ರೈತರು ನಾವು ಬೆಳೆಯೋ ಬೆಳೆಗೆ ಸರಿಯಾಗಿ ಬೆಲೆ ಸಿಗ್ತಿಲ್ಲ ಅಂತ ಯಾವುದೇ ಒಬ್ಬ ರೈತ ತಲೆಗೆ ಹಾಕ್ಕೊಂಡ್ರೆ ಯಾರು ಏನು ತಿನ್ನಕ್ಕೆ ಇರಲ್ಲ ಅನ್ಸುತ್ತೆ ಬಹುಶಃ. ಅದೇ ಅನ್ಸೋದು. ಈಗ ಅನ್ನ ತಿನ್ಬೇಕು ಅಂತ ಹೇಳಿದ್ರೆ ಅಕ್ಕಿ ಬೆಳಿಲೇಬೇಕಲ್ವಾ? ಹೌದು. ಸೊ ಅದು ಎಲ್ಲಿ ಪಾಸಿಬಿಲಿಟಿ, ಎಲ್ಲ ಈ ತರ ರೇಟ್ ಆಗಲ್ಲ, ಸಿಗೋದಿಲ್ಲ ಅಂತ ಬಿಟ್ಬಿಟ್ರೆ, ಜೊತೆಗೆ ಅದಕ್ಕೆ ರೈತರಿಗೆ ಏನ್ ನೀಡಿದ ಅದನ್ನ ಕೊಡ್ಬೇಕು ಅನ್ನೋದಲ್ವಾ ಸರ್ಕಾರ. ಖಂಡಿತವಾಗ್ಲೂ ಕೊಡುವಂತ ಪ್ರಯತ್ನ ಮಾಡ್ಲಿ. ಅಂಡ್ ನಂಗೆ ಏನ್ ಖುಷಿ ಆಯ್ತು ಅಂದ್ರೆ, ಈಗ ಹೌದು ನಾವು ಮಾಲ್ಗಳಿಗೆ ಹೋದ್ರೆ, ಯಾವ್ದಾದ್ರು ಬ್ರಾಂಡೆಡ್ ಶಾಪ್ಗಳಿಗೆ ಹೋದ್ರೆ ಅಲ್ಲಿ ಯಾವುದೇ ರೀತಿಯ ಚೌಕಾಸಿ ಮಾಡೋದಿಲ್ಲ. ನಾವೇ ಅದಕ್ಕೆ ಎಷ್ಟು ಪ್ರೈಸ್ ಇದೆ ಅಷ್ಟು ಕೊಟ್ಟು ತಕೊಂಡ್ ಬರ್ತೀವಿ. ಅದೇ ನೀವು ಹೇಳಿದಾಗ ಎಕ್ಸ್ಟ್ರಾ GST, ಅದ್ರ ಬ್ಯಾಗಿಗೆ ಬೇರೆ 20 ರೂಪಾಯಿ ಎಕ್ಸ್ಟ್ರಾ. ಆಮೇಲೆ ಲಾಸ್ಟ್ ಅಲ್ಲಿ ಒಂದು ಕ್ವಶನ್ ಇರುತ್ತೆ, 1 ರೂಪಾಯಿ ಡೊನೇಟ್ ಮಾಡ್ತೀರಾ, 2 ರೂಪಾಯಿ ಡೊನೇಟ್ ಮಾಡ್ತೀರಾ. ಆಮೇಲೆ ಇನ್ನೊಂದೇನು ಗೊತ್ತಾ, 1000 ರೂಪೀಸ್ ಇದ್ರೆ 999 999 1 ರೂಪಾಯಿ ಕಡಿಮೆ. ನಾವು ಜನಗಳು ಎಷ್ಟು ಬೇಗ ಮೋಸ ಹೋಗ್ತೀವಿ ಅಂದ್ರೆ, 999 ಅಲ್ವಾ, 1000 ರೂಪಾಯಿ ಅಲ್ಲ 999 ಅಷ್ಟೇ. ಇದು ಚೆನ್ನಾಗಿದೆ ಆಕ್ಚುಲಿ. 1000 ರೂಪಾಯಿ ಅಲ್ಲ, 999 ಅಷ್ಟೇ. ಅದ್ ನಿಜ. ನಮ್ಮ ಈ ಎಮೋಷನ್ಸ್ ಅನ್ನ ಈ ಬ್ರ್ಯಾಂಡ್ ಕಂಪನಿಗಳೆಲ್ಲ ಎಷ್ಟು ಚೆನ್ನಾಗಿ ತಕೊಂಡಿದ್ದಾರೆ, ಸದುಪಯೋಗ ಪಡಿಸ್ಕೊತಿದ್ದಾರೆ. ಅವ್ರ ಟ್ಯಾಲೆಂಟ್ಗೆ ನಾವು ಅಕ್ಸೆಪ್ಟ್ ಮಾಡಬಹುದು. ಈಗ ನಾವು ಬದಲಾವಣೆ ಯಾರಾಗಬೇಕು, ನಾವಾಗಬೇಕು. ಯಾಕಂದ್ರೆ ಯಾರು ಹೆಚ್ಚು ಲಾಭ ಪಡ್ಕೊಳಕ್ ಆಗಲ್ಲ ರೈತರು, ಸಾಧ್ಯನೇ ಇಲ್ಲ ಅವ್ರು ಬೆಳೆಯುವಂತ ಯಾವುದೇ ಆಹಾರ ಪದಾರ್ಥ ಆಗಿರ್ಲಿ. ಸೊ ಅದಕ್ಕೆ ನಾವು ಸ್ವಲ್ಪ ಬದಲಾವಣೆ ಆಗ್ಬೇಕು. ನಮ್ ವಿಡಿಯೋ ನೋಡಿ ಆದ್ಮೇಲಾದ್ರೂ ಸ್ವಲ್ಪ ಬದಲಾವಣೆ ಬರ್ಲಿ ಅಲ್ಲ. ಸೀರಿಯಸ್ಲಿ ಅಕ್ಕ, ಅದೇ ನಾನು ಹೇಳೋದು ಇಷ್ಟ, ರೈತರಿಗೆ ಒಳ್ಳೆ ಬೆಲೆ ಸಿಗ್ಬೇಕಕ್ಕ. ಅವ್ರು ಎಷ್ಟು ಬೆಳೆ ಬೆಳಿತಾರೆ ಅನ್ನೋದು ಮುಖ್ಯ ಆಗಲ್ಲ. 10 ಕ್ವಿಂಟಾಲ್ ಬೆಳಿತಾರೋ 100 ಕ್ವಿಂಟಾಲ್ ಬೆಳಿತಾರೋ ಗೊತ್ತಿಲ್ಲ. ಅವ್ರು ಅದರಲ್ಲಿ 10 ಕ್ವಿಂಟಾಲ್ ಬೆಳೆಯೋಕ್ಕೂ ಅಷ್ಟೇ ಪ್ರೊಸೆಸಿಂಗ್ ಇರುತ್ತೆ, 100 ಕ್ವಿಂಟಾಲ್ ಬೆಳೆಯೋಕ್ಕೂ ಅಷ್ಟೇ ಪ್ರೊಸೆಸಿಂಗ್ ಇರುತ್ತಲ್ವಾ ಅಲ್ವಾ. ಸೊ ಅವ್ರಿಗೆ ಒಳ್ಳೆ ಬೆಲೆ ಸಿಗ್ಬೇಕು ಅಷ್ಟೇ ಅಕ್ಕ. ಅವಾಗ ರೈತರಿಗೆ ಖುಷಿ ಬರುತ್ತೆ, ನಾನು ಇನ್ನೂ ಬೆಳಿಬೇಕು, ನಾನು ಇನ್ನೂ ಮಾಡಬೇಕು ಅಂತ.
ಟ್ರೂ. ಬಟ್ ನಮ್ಮ ರೈತರಿಗೆ ಯಾವ ಪದ ಖುಷಿ ಕೊಡ್ತಿದ್ದಾರೆ ಗೊತ್ತಾ? ರೈತನೇ ದೇಶದ ಬೆನ್ನೆಲುಬು ಅನ್ನೋದು ಮಾತ್ರ. ಬೆನ್ನೆಲುಬು ಬಾಗಿ ಬೆಂಡಾಗಿರೋದು ಯಾರಿಗೂ ಗೊತ್ತಾಗ್ತಿಲ್ಲ ಅನ್ಸುತ್ತೆ ಬಹುಶಃ. ಬೆನ್ನೆಲುಬು ಅಂತ ಬೆನ್ನಿನ ಮೇಲೆ ಕೂತು ಎಲ್ಲರೂ ಅದು ಬೆಂಡ್ ಆಗಿದೆ ಆಲ್ರೆಡಿ. ಮುರಿಯೋಕ್ ಮುಂಚೆ ಎತ್ತಬೇಕು. ಹೌದು, ಎತ್ತೋದಿಕ್ಕೆ ಕೇವಲ ಸರ್ಕಾರ ಮಾತ್ರ ಅಲ್ಲ, ಎಲ್ಲರೂ ಪ್ರಯತ್ನ ಪಡ್ಲೇಬೇಕು. ಅದೇ ಅಕ್ಕ, ಈಗ ಒಂದು ನೇಗಿಲು ಹೋಗ್ಬೇಕು ಅಂದ್ರೆ ಒಂದ್ ಎತ್ತಿಂದ ಸಾಧ್ಯ ಆಗಲ್ಲ, ಎರಡ್ ಎತ್ತಿರ್ಬೇಕು. ಸೊ ಅದು ಒಂದ್ ಕಡೆ ಸರ್ಕಾರ ಆದ್ರೆ ಇನ್ನೊಂದ್ ಕಡೆ ನಾವು ನಾವು ಆಗಿರ್ಬೇಕು. ಸೊ ಇದನ್ನ ನಾವು ಅರ್ಥ ಮಾಡ್ಕೊಂಡಾಗ ರೈತರ ಬೆನ್ನೆಲುಬು ನೇರ ಆಗುತ್ತೆ. ಸೊ ಈ ಟೈಮಲ್ಲಿ ಇನ್ನ ನಾನು ಹೇಳೋದು ಏನು ಅಂದ್ರೆ, ರೈತರಿಗೆ ಮೇ ಬಿ ಒಳ್ಳೆ ಅವಕಾಶ ಇದೆ ಅನ್ಸುತ್ತೆ ಅಲ್ವಾ? ಮೇ ಬಿ ಇನ್ನ ಜಾಸ್ತಿ ಈ ತರದ್ದು. ಹೌದು, ಈಗೆಲ್ಲ ಫುಲ್ ಹಿಂದೆ ಹೋಗ್ತಿದಾರಕ್ಕ ಜನರೇಷನ್. ಇವಾಗ ಮೊದ್ಲೆಲ್ಲ ಕಾಫಿ ಎಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ತಿದ್ರು, ಈಗ ಮಡ್ಕೆಲ್ ಕುಡಿಯೋದೇ ಟ್ರೆಂಡು. ಮಡ್ಕ ಕಾಫಿನೇ ಟ್ರೆಂಡು ಈಗ. ಆಗೆಲ್ಲ ಸೀರೆ ಬೊಟ್ಟಿಗೆ ಹಿಂಗ್ ಇಟ್ಕೊಳ್ಳೋದೆಲ್ಲ ಹಳೆ ಕಾಲಪ್ಪ, ಯಾರು. ಬಟ್ ಈಗ ಅದೇ ಟ್ರೆಂಡು. ಸೊ ಹಿಂದಿನ ಕಾಲಕ್ಕೆ ಹೋಗ್ತಾ ಇದ್ದಾರೆ, ಅದೇ ಖುಷಿ. ಅದ್ರ ಜೊತೆಗೆ ರೈತರನ್ನು ಕೂಡ ಸ್ವಲ್ಪ ಮೇಲೆತ್ಕೊಂಡು ಕರ್ಕೊಂಡು ಹೋದ್ರೆ ಖುಷಿ. ಹೌದು ಹೌದು, ನಿಜ. ಹಳೆ ಕಾಲದ ಪದ್ಧತಿಯನ್ನ ಅನುಸರಿಸೋದು ಈಗ ಫ್ಯಾಷನ್ ಆಗ್ಬಿಟ್ಟು. ಹೌದು, ಅದೇ ಫ್ಯಾಷನ್ ಈಗ. ರೈತರು ಖಂಡಿತವಾಗ್ಲೂ ಅವರು ಉಳಿಬೇಕು, ಬೆಳಿಬೇಕು. ಅವರ ಬೆನ್ನನ್ನ ಬಾಗ್ಸೋದಿಕ್ಕೆ ನಾವಂತೂ ಬಿಡಬಾರ್ದು. ಖಂಡಿತವಾಗ್ಲೂ ನಾವಿಬ್ರು ಪಣ ತೊಟ್ಟಿದೀವಿ, ನೋಡೋಣ ನೀವು ಕೂಡ ಪಣ ತೊಟ್ಟಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹೇಗಿತ್ತು ಮಹಾನಟಿ ಜರ್ನಿ ಅಂತ? ಯಾಕಂದ್ರೆ ಕನಸು ಕಾಣೋದು ಯಾವಾಗ ಕಂಡ್ರಿ ಈ ಕನಸನ್ನ, ಮಹಾನಟಿ ಕನಸನ್ನ? ಫಸ್ಟ್ ಆಫ್ ಆಲ್ ನಿಜ ಹೇಳ್ಬೇಕು ಅಂದ್ರೆ ನನಗೆ ಮಹಾನಟಿಗೆ ಹೋಗೋಕ್ಕಿಂತ ಕಾಮಿಡಿ ಕಿಲಾಡಿಗೆ ಹೋಗ್ಬೇಕು ಅಂತ ಬೆಸ್ಟ್ ವೇದಿಕೆ ಇತ್ತು ಇನ್ನು. ನನಗೆ ಅದು ಆಡಿಷನ್ನು ಕೊಡಬೇಕು ನಾನು ಕಾಮಿಡಿ ಕಿಲಾಡಿ. ಯಾಕೆಂದರೆ ಮನೇಲಿ ಮಾರ್ನಮಿ ಹಬ್ಬ ಅಂತೆಲ್ಲ ಮಾಡಿದಾಗ ಎಲ್ಲರೂ ಊಟಕ್ಕೆ ಕೂತ್ಕೊಂಡು ಆದಮೇಲೆ ಲಾಸ್ಟಿಗೆ ನಮ್ಮ ಅಜ್ಜಿಗೆಲ್ಲ ಎಡೆ ಇಟ್ಟಾದ್ಮೇಲೆ ನಾನು ನಮ್ಮ ಅಜ್ಜಿ ವಯಸ್ಸಲ್ಲಿ, ಮೊಮ್ಮಗಳೇ ಯಾಕವ ನಂಗೆ ಪೂಜೆ ಮಾಡಿಲ್ಲ ನೀನು ಅಂತ ನಮ್ಮ ಅಕ್ಕಂಗೆ ಫುಲ್ ರೇಗಿಸ್ಬಿಡೋದು ನನ್ನ ಮೇಲೆ ಬಂದಿದೆ ಅಂತ. ಸೀರಿಯಸ್ಲಿ ನಮ್ಮ ಅಮ್ಮಂಗೆ, ಸೊಸೆ ನೀನು ಸೊಸೆ, ನನಗೆ ಹೊಗೆ ಪುಡಿ ಇಟ್ಟಿಲ್ಲ ನೀನು, ಎಲೆ ಅಡಿಕೆ ಇಟ್ಟಿಲ್ಲ ನೀನು ಅಂತ ನಮ್ಮ ಅಮ್ಮಂಗೆ ನಮ್ಮ ದೊಡ್ಡಮ್ಮಗೆ ಫುಲ್ ಎಲ್ಲ ನಂಬ್ತಿದ್ರು, ಭಯ ಪಡ್ತಿದ್ರು ಅವರು. ಅಲ್ಲಿ ಊರಲ್ಲೆಲ್ಲ ದೇವರು ಅಂದರೆ ತುಂಬ ನಂಬ್ತಾರೆ. ಸೊ ನಾನು ಆ ಥರ ಫುಲ್ಲು ಎದುರಿಸ್ಬಿಟ್ಟಿದ್ದೆ. ನಮ್ಮ ಅಕ್ಕಂಗಂತೂ, ಮೊಮ್ಮಗಳೇ ಹೋದ ವರ್ಷ ಅಂತೂ ಪೂಜೆ ಮಾಡಿಲ್ಲ, ಈ ವರ್ಷನಾದರೂ ಬಂದು ತಿಂದೆ, ಒಂದು ಪೂಜೆ ಮಾಡಲಿಲ್ವಲ್ಲ ಮೊಮ್ಮಗಳೇ. ಏನೆಲ್ಲ ಸ್ಪೆಷಲ್ ಮಾಡಿರ್ತಾರೆ ಅವತ್ತು ಫುಲ್ ಎಲ್ಲ ಅಕ್ಕ, ಸ್ವೀಟ್ಸಿಂದ ಹಿಡ್ದು ಮಟನ್ನಿಂದ ಹಿಡ್ದು ಕರ್ಮೀನು ಅಂತ ಬರುತ್ತೆ, ಕರ್ಮೀನ್ ಹುಳಿ ಅಂತ ಮಾಡಿ ಎಲ್ಲ ಥರ ಮಾಡಿರ್ತಾರೆ. ಅದರಲ್ಲಿ ಪೂಜೆ ಮಾಡಿ ಎಲ್ಲರ ಮನೆಗೆ, ಅಂದರೆ ನಮ್ಮೂರಲ್ಲಿ ಹೆಂಗೆ ಅಂದರೆ, ಒಂದು ಮನೆಗೆ ಪೂಜೆ ಮಾಡಿದ್ರೆ ಒಂದು ಮನೆಗೆ ಮಾತ್ರ ಪೂಜೆ ಮಾಡೋಲ್ಲ, ಒಂದು ಮನೆಯವರು ಇಡೀ ಎಲ್ಲಾರ ಮನೆಗೆ ಹೋಗಿ ಪೂಜೆ ಮಾಡ್ಕೊಂಬರ್ತಾರೆ. ನಮ್ದೊಂಥರ ದೊಡ್ಡ ಆಲ್ದ ಮರ ಇದ್ದಂಗೆ ನಮ್ಮ ತಾತ ಮತ್ತೆ ನಮ್ಮ ಅಪ್ಪನ ಅಪ್ಪ ಇದಾರಲ್ಲ, ಅವ್ರಪ್ಪ ಅಂದ್ರೆಲ್ಲ ಒಂದೇ ಫ್ಯಾಮಿಲಿಯಿಂದ ಡಿವೈಡ್ ಆಗಿರೋದು. ನಾವು ಹಳ್ಳಿಲಿ ನಮ್ದು ಒಂದು ಬಿಳ್ಚ್ಕಲ್ ಅಂತ ಇದೆ ನಮ್ದು ಏರಿಯಾ. ಇಲ್ಲಿ ಹೆಂಗೆ ಜಯನಗರ, ಆ ನಗರ, ಈ ನಗರ, ವಿಜಯನಗರ ಅಂತ ಇರುತ್ತೋ ಆ ಥರ ಬಿಳ್ಚ್ಕಲ್ ಅಂತ ಇದೆ ನಮ್ಮೂರು ಮಧ್ಯದಲ್ಲಿ ಒಂದು ಕೆರೆ. ಆ ಕಡೆ ಬೇರೆ ಜನ ಆ ಥರ ಇದ್ದಾರೆ, ಅವ್ರ ಫ್ಯಾಮಿಲಿ ಅವ್ರು ಆ ಕಡೆ ಇದ್ದಾರೆ, ನಮ್ಮ ಫ್ಯಾಮಿಲಿ ಅವ್ರು ಈ ಕಡೆ. ಓಕೆ, ಎಲ್ಲ ಸಂಬಂಧಿಕರೇ ಒಂದ್ ಕಡೆ ಇರೋರು ಫುಲ್ಲು. ಹೆಂಗೆ ಅಂತ ಅಂದರೆ, ಫುಲ್ ದೊಡ್ಡ ಯಾರೋ ಒಬ್ರು ಪರ್ಸನ್ ಮೇಲೆ ದೊಡ್ಡ ತಾತ, ಅವ್ರಿಗೆ ಮಕ್ಕಳು, ಅವ್ರ ಮೊಮ್ಮಕ್ಕಳು ಎಲ್ಲ ಒಂದೇ ಕಡೆ ಇರೋದು ನಾವು. ಸೊ ಪೂಜೆ ಮಾಡಿದ್ರೆ ನಮ್ಮ ಮನೆ ಮೊಮ್ಮಕ್ಕಳೆಲ್ಲ ಬೇರೆಯವ್ರ ಮನೆಗೆಲ್ಲರಿಗೂ ಪೂಜೆ ಮಾಡ್ಕೊಬರೋದು. ಸೊ ಅವ್ರ ಮನೆಯವರು ನಮ್ಮ ಮನೆಗೆ ಬರೋದು. ಸೊ ಎಲ್ಲರೂ ಮನೆದು ಪೂಜೆ ಆಗೋವರೆಗೂ ಯಾರು ಊಟ ಮಾಡಲ್ಲ. ಸೊ ಎಲ್ಲರೂ ಮನೆದು ಪೂಜೆ ಆದಮೇಲೆ ಒಂದು ಶಂಕು ಕೂಗ್ತಾರೆ ಆಯಿತು ಅಂತ. ಸೊ ಆಗ ಎಲ್ಲರೂ ಮನೇಲಿ ಊಟ ಮಾಡ್ತೀವಿ. ಆದರೆ ನಮ್ಮ ಮನೇಲಿ ಮಾಡಿದ್ದು ನಾವು ಯಾವತ್ತೂ ಊಟ ಮಾಡಿಲ್ಲ, ಬೇರೆಯವ್ರ ಮನೆಗೆ ಹೋಗಿ ಊಟ ಮಾಡ್ಕೊಬರೋದು. ಸೊ ಅವತ್ತೊಂದಿನ ತುಂಬ ಎಲ್ಲರೂ ಬಂದಿರ್ತಾರೆ. ಮಾರ್ನಮಿ ಹಬ್ಬ ತುಂಬ ಚೆನ್ನಾಗಿ ಜೋರಾಗಿ ಮಾಡ್ತೀವಿ ನಮ್ಮೂರಲ್ಲೆಲ್ಲ. ಯಾವಾಗ ದಸರಾ ಟೈಮಲ್ಲಿ ಮಾಡೋದು, ದಸರಾ ಟೈಮಲ್ಲಿ. ಓಕೆ, ಹಿರಿಯರ ಪೂಜೆ ಅಂತ ಮಾಡ್ತಾರಲ್ಲ, ಅದೇ ಮಸ್ತ್ ಕಾನ್ಸೆಪ್ಟೇ ಚೆನ್ನಾಗಿದೆಯಲ್ಲ. ಎಲ್ಲ ಕುಟುಂಬದ ತರ ಇರ್ತೀರಾ, ಫ್ಯಾಮಿಲಿ ಮನೆ ಬೇರೆ ಇರುತ್ತೆ. ಬಟ್ ಕಷ್ಟ ಅಂತಂದಾಗ ಎಲ್ಲರೂ ಬರ್ತಾರೆ. ಈಗ ಅದು ಕಡಿಮೆ ಆಗಿದೆ, ಬಟ್ ಹಬ್ಬದ ಟೈಮಲ್ಲಿ ಎಲ್ಲ ಮರ್ತ್ಬಿಟ್ಟು ಬಂದ್ಬಿಡ್ತಾರೆ. ಎಸ್, ಈಗ ಅದಕ್ಕೂ ಈ ಕಾಮಿಡಿ ಕಿಲಾಡಿ ಮಹಾನಟಿಗೆ ಎಂಟ್ರಿ ಆಗಬೇಕು ಅಂತ. ಸಾರಿ, ಅದು ಅಲ್ಲಿ ಹಂಗೇನೆ ಫ್ಯಾಮಿಲಿ ತಗೊಂಡ್ಬಿಟ್ರೆ ಹಿಂದಕ್ಕೆ ಹೋಗ್ಬಿಡ್ತೀನಿ. ಬನ್ನಿ. ಸೊ ಆ ಥರ ಕಾಮಿಡಿ ಮಾಡ್ತಾ ಇದ್ದ. ಅವಾಗ ಎಲ್ಲ ಲಾಸ್ಟಿಗೆ ಹೇಳಿದ್ಮೇಲೆ ನಾನು ಕಾಮಿಡಿ ಮಾಡಿದ್ದು ಅಂತಂದ ಎಷ್ಟು ಭಯ ಪಟ್ಟಿರ್ತಾರೋ ಅಷ್ಟೇ ನಗ್ಬಿಡ್ತಾರೆ. ಸೊ ಹಿಂಗೆಲ್ಲ ಸುಮ್ಮನೆ ಕಾಮಿಡಿ ಮಾಡೋದು, ನನಗೆ ನಾನೇ ಅಸಹ್ಯ ಮಾಡ್ಕೊಂಡು ಹಿಂಗಿಂಗೋ
ಹೆಂಗೆಂಗೋ ನಗ್ಸೋದು ನಮ್ಮ ಅಕ್ಕರ್ನೆಲ್ಲ. ಹೆಂಗ್ ನಗ್ಸ್ತಿದ್ರಿ? ಸೊ ಸುಮ್ಮನೆ ಮಲ್ಕೊಂಡಿದ್ರೆ ಹಿಂಗೆಲ್ಲ ಕತ್ನ ಕೆಳಗಡೆ ಮಾಡ್ಕೊಂಡು ಏನೇನೋ ಮಂಗ್ ಅಂತಾರ ಆಡ್ಕೊಂಡು ನಗಿಸ್ಬಿಡ್ತಿದ್ದೆ. ನನಗೆ ನಗು ಬರ್ತಿದೆ, ನನ್ನ ಇಮ್ಯಾಜಿನೇಷನ್ ಹೋಗ್ಬಿಟ್ಟೆ ನಾನು ಹೆಂಗಿರ್ಬೋದು ಅಂತ. ನಮ್ಮ ಅಕ್ಕ ಪೊಲೀಸು, ಅವರು ತುಂಬಾ ಸ್ಟ್ರೆಸ್ ಆಗಿ ಬಂದಿರ್ತಾರೆ, ಫುಲ್ ಟ್ರಾಫಿಕ್ ಅಲ್ಲಿ ಅವರು ಧೂಳು ಅದೆಲ್ಲ ಫುಲ್ ಇರುತ್ತಲ್ವಾ. ನಾನು ಅವಳನ್ನ ನಗ್ಸೋದಕ್ಕೆ ಟ್ರೈ ಮಾಡಿದಾಗ ನಮ್ಮ ಅಕ್ಕ ಚೈತ್ರ ಅಂತ, ಅವಳು ಯಾವಾಗಲೂ ಕಾಮಿಡಿ ಕಿಲಾಡಿಗಾದ್ರೂ ಹೋಗು ಅಂತ ಹೇಳೋಳು. ನಾನು ಅದಕ್ಕೆ ಹೋಗ್ಬೇಕು ಅಂತ ಇದ್ದೆ. ಆಮೇಲೆ ನನಗೊಬ್ರು ಫ್ರೆಂಡ್ ಆದರು, ಅವರು ಪ್ರಶಾಂತ್ ಅಂತ. ಸೊ ಅವರು ಸರಿ ಕಾಮಿಡಿ ಕಿಲಾಡಿ ಇನ್ನೂ 2 months 3 months ವೆಯ್ಟ್ ಮಾಡ್ಬೇಕು ನೀನು, ಈಗ ಮಹಾನಟಿ ಅಂತ ಬರ್ತಿದ್ದ, ಆಡಿಷನ್ ಕೊಡು ಅಂತ ಹೇಳಿದ್ರು. ಸರಿ ಆಯಿತು ಆಡಿಷನ್ ಕೊಡೋಣ ಅಲ್ವಾ ಅಂತ ಹೇಳಿ ಹೋದೆ. ನಾನು ಮೊದಲೇ ಒಳ್ಳೆ ನಂಗೆ ಬೈಕ್ ಬಂದಂಗೆ ಮಾತಾಡ್ತೀನಿ, ನಾನು ಏನು ಯೋಚನೆ ಮಾಡಲ್ಲ. ಈಗ ಮಾತಾಡಿದ್ರೆ ಅವ್ರೇನು ರಿಯಾಕ್ಟ್ ಮಾಡ್ತಾರೆ ಅಂತ ಯೋಚನೆ ಮಾಡಲ್ಲ, ಟಕ್ಕನಾಗಿ ಮಾತಾಡ್ಬಿಡ್ತೀನಿ, ಅದೇನಾದರೂ ಆಗಿರಲಿ. ನಾನು ಫಿಲ್ಟರ್ ಅನ್ನೋದಿಲ್ಲ ನನಗೆ. ಬೇಡ ನೋಡಿ, ಅದೇ ನಿಮ್ ಕ್ಲಿಕ್ ಆಯ್ತು, ಫಿಲ್ಟರ್ ಇಲ್ಲದೆ ಇರೋದು. ನಾನು ಹೋಗಿ ಫುಲ್ ಅವತ್ತು ಬಡಬಡ ಅಂತ ಎಲ್ಲ ಮಾತಾಡ್ಕೊಂಡು. ಏನ್ ಮಾತಾಡಿದ್ರಿ? ನಂಗೆ ಕ್ಯೂರಿಯಸ್ ಇದೆ. ಸೊ ಅವ್ರು ಕೇಳಿದ್ರು ನಿಮ್ದು ಯಾವ ಊರು ಏನು ಅಂತೆಲ್ಲ. ನಾವು ಒಂದು ಟ್ರೈ ಮಾಡೋಣ. ನಾನು ನಿಮ್ಮನ್ನ ಆಡಿಷನ್ ಮಾಡೋಳು ಅಂತ ಅನ್ಕೊಳ್ಳಿ, ಯಾರೊಬ್ರು ಸೋರ್ ಇರ್ತಾರೆ ಅಲ್ಲಿ, ನೀವೀಗ ಆಡಿಷನ್ಗೆ ಬಂದಿದ್ದೀರಾ ಅಂತ ಅನ್ಕೊಳ್ಳಿ. ಏನಮ್ಮ, ಏನ್ ಹೆಸರು? ಸರ್ ನಂದ. ನಿಮ್ದೇ ಸರ್. ಒಂದ್ ನಿಮಿಷ ಹಿಂಗೆ ಮಾಡ್ತಿದ್ದು ಅವರೇ ಕನ್ಫ್ಯೂಸ್ ನೈಸ್ ಚೆನ್ನಾಗಿದೆ. ಓಕೆ ಹೇಳಮ್ಮ, ಏನ್ ಹೆಸರು? ದೀಪಿಕಾ. ಎಲ್ಲಿಂದ ಬಂದಿರೋದು? ಬಸ್ಸಿಂದ ಬಂದೆ ಸರ್. ನಮ್ಮೂರು ಕಾರೇಹಳ್ಳಿ, ನಾನಿರೋದು ತುಮಕೂರಲ್ಲಿ ಹಾಸ್ಟೆಲಲ್ಲಿ ಓದ್ತಾ ಇದ್ದೀನಿ. ಸೊ ನಾನು ಏನಕ್ಕೆ ಹಿಂಗೆಲ್ಲ ಕುತ್ಕೊಂಡಾನೆ ಇರಲಿಲ್ಲ, ಅವ್ರು ಕ್ವಶನ್ ಮಾಡ್ತಾ ಇದ್ರು. ನೀವು ಕ್ವಶನ್ ನನಗೆ ಇವಾಗ ಒಂದು ಸಿಕ್ತು, ಅವ್ರು ಕ್ವಶನ್ ಮಾಡ್ತಿದ್ರ ಇಲ್ವಾ ಅಂತ ಕಟ್ ಮಾಡ್ತಿದ್ರ ಕ್ವಶನ್ ಎಲ್ಲ ಕೇಳೋರು. ಓಕೆ ಸೀರಿಯಸ್ ಆಗ್ತಿದ್ರ ನಗ್ತಿದ್ರಾ? ಇಲ್ಲ, ನನ್ನ ಮಾತಿಗೆ ಅವ್ರು ಪ್ರತಿ ಮಾತಿಗೂ ನಕ್ಬಿಟ್ರು ಅವತ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಫಸ್ಟ್ ರೌಂಡ್ ಆಯ್ತು, ಸೆಕೆಂಡ್ ರೌಂಡ್ ಆಯ್ತು, ಥರ್ಡ್ ರೌಂಡ್ ಆಯ್ತು, ಫೋರ್ತ್ ರೌಂಡು ಮೆಗಾ ಆಡಿಷನ್. ಸೊ ಮೆಗಾ ಆಡಿಷನ್ ಅಲ್ಲಿ ನಾನು ಇವತ್ತು ನೆನಪಿಸ್ಕೊಳ್ಬೇಕಾಗಿರೋದು ನಿಜವಾಗ್ಲೂ ಅಪೂರ್ವ ಮ್ಯಾಮ್ ಆಗಿರ್ಬೋದು, ಪವನ್ ಅಣ್ಣ ಆಗಿರ್ಬೋದು, ಆ ಡೈರೆಕ್ಟರ್ ಟೀಮ್ ಏನೇನಿತ್ತು ಅದೆಲ್ಲ ನೆನಪಿಸ್ಕೊಂಡಾಗ, ವಸೀಂ ಸರ್ ಅವರೆಲ್ಲ ನೀವು ಕೇಳಿರ್ಬೋದು ಜೀ ಕನ್ನಡದಲ್ಲಿ, ಅವರು ನಾನು ಪ್ರತಿಯೊಂದು ಹಂತದಲ್ಲೂ ಗೈಡ್ ಮಾಡ್ತಾ ಹೋದರು. ನಾನು ಇವತ್ತು ಚೆನ್ನಾಗಿ ಮಾಡಲಿಲ್ಲ ಅಂತಂದರೆ ಬಿಟ್ಬಿಡು, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡು, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡಿದಾಗ ಜಾಸ್ತಿ ಆಡಬೇಡ, ಇನ್ನು ನೆಕ್ಸ್ಟ್ ಟೈಮ್ ಇನ್ನೂ ಬೇರೆ ಬರುತ್ತೆ, ಸಮಾಧಾನವಾಗಿರು ಅಂತ. ಸೊ ನನಗೆ ಅಪೂರ್ವ ಮ್ಯಾಮ್ ಒಂಥರ ಸ್ಟ್ರೆಂತ್ ಆಗಿದ್ರು ನನಗೆ ಅದರಲ್ಲಿ. ಸೊ ನಾನು ಅವ್ರನ್ನ ಯಾವತ್ತೂ ಮರೆಯಲ್ಲ. ಸೊ ನನ್ನ ಜನಗಳಿಗೆ ನಾನು ದೀಪಿಕಾ ಅಂದರೆ ಯಾರು ಅಂತ ಗೊತ್ತಾಗಿ, ದೀಪಿಕಕ್ಕನ ಹೆಸರಿಂದ ಗೊತ್ತಾಯಿತು. ಸೊ ನಾನು ಅಲ್ಲಿರೋ ಕಾರಣನೇ ಅಪೂರ್ವಕ್ಕ. ಸೊ ನಾನು ಅಪೂರ್ವಕ್ಕ ಏನಾದರೂ ಇದು ನೋಡ್ತಾ ಇದ್ದರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ನನ್ನ ಗೈಡ್ ಮಾಡ್ಕೊಂಡು ಕರ್ಕೊಂಡು ಬಂದರು ಇಲ್ಲಿವರೆಗೂ. ಸೊ ಇವಾಗಲೂ ಅಷ್ಟೇ, ಏನಾದರೂ ಅಕ್ಕ ಒಂದು ಆ್ಯಡ್ ಪ್ರಮೋಷನಿಗೆ ಕರೀತಿದ್ದಾರೆ ಅಂತಂದರೆ ಪವನ್ ಅಣ್ಣಂಗೆ ಹೇಳ್ತೀನಿ, ಇಲ್ಲ ಅಪೂರ್ವಕ್ಕಂಗೆ ಹೇಳ್ತೀನಿ, ಸರಿ ಹೋಗೆ ಅಂದರೆ ಮಾತ್ರ ನಾನು ಹೋಗೋದು. ಏಕೆಂದರೆ ನಾನು ಅಷ್ಟು ಗೈಡ್ ಮಾಡಿದ್ದಾರೆ. ಸೊ ಇವತ್ತಿನಲ್ಲ, ನಾನು ಇನ್ನೂ ಯಾವ ಮಟ್ಟಕ್ಕೆ ಹೋದ್ರೂ ನಾನು ಅವ್ರನ್ನ ಯಾವತ್ತೂ ಮರೆಯಲ್ಲ. ಬಟ್ ಒಂದು ಟೈಮಲ್ಲಿ ಅನಿಸ್ತಿತ್ತು ನೀವು ಗಗನ ಶೇಡ ಅಂತ. ಸೊ ಹಾಗೆ ಯಾರಾದರೂ ಅಂತಿದ್ರಾ? ಯಾರಾದರೂ? ಹೌದೌದು, ಇದ್ರ ಬಗ್ಗೆ ನಾನು ಹೇಳ್ಬೇಕು ಅಕ್ಕ. ಅಕ್ಕ ಅಂದ್ರೆ ಓಕೆನಾ? ಇಟ್ಸ್ ಓಕೆ. ಏನು ಅಂತಂದ್ರೆ ಎಲ್ಲರೂ ಹೇಳೋರು ನೀನು ಗಗನ ಪಾರ್ಟು ದೇವ್ರಾಣೆ. ನಾನು ಗಗನ ಅವ್ರನ್ನ ನಾನು ಯಾವತ್ತೂ ರೀಮೇಕ್ ಮಾಡೇ ಇಲ್ಲ. ನಾನು ಹೆಂಗಿದ್ದೀನೋ ನಾನು ಹಂಗೆ ನಾನು ತೋರಿಸಿದ್ದು, ನಾನು ಟಿ ವಿಗಾಗಿರ್ಬೋದು, ನಾನು ಪ್ರೆಸೆಂಟ್ ನಾನು ಹೆಂಗಿದ್ದು ಹಂಗೆ. ಬಟ್ ಎಲ್ಲರೂ ಹೇಳ್ತಾರೆ ನೀನು ಗಗನ ಥರ. ಬಹುಶಃ ಅವರು ನನಗಿಂತ ಮುಂಚೆ ಟಿ ವಿಗೆ ಬಂದಿರೋದ್ರಿಂದ ಗಗನ ಥರ ಅಂತ ಹೇಳಿದರೆ, ಬಹುಶಃ ಗಗನ ಅಕ್ಕಂಗಿಂತ ನಾನಾದರೂ ಫಸ್ಟ್ ಬಂದಿದ್ದೆ, ದೀಪಿಕಾ ಥರ ಗಗನ ಅಂತ ಹೇಳೋರೇನೋ. ಹೌದು, ಏಕೆಂದರೆ ಇಬ್ಬರದ್ದು ಮೈಂಡ್ ಸೆಟ್ ಒಂದೇ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ನಾವಿಬ್ಬರು ಮ್ಯಾಚ್ ಆಗ್ಬೋದೇನೋ. ಬಟ್ ನಾನು ಯಾವತ್ತೂ ಅವ್ರನ್ನ ಕಾಪಿ ಕ್ಯಾಟ್ ಮಾಡಿಲ್ಲ. ನಾನು ಈ ಥರ ಇರ್ತೀನಿ ಅಂತ ಅವರು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಅನಿಸುತ್ತೆ. ಸೊ ನಮ್ಮಿಬ್ಬರು ಮೈಂಡ್ ಸೆಟ್ ಬೇರೆ ಇರ್ಬೋದು. ಬಟ್ ಆ ಟೈಮಲ್ಲಿ ಆನ್ ಸ್ಕ್ರೀನಲ್ಲಿ ನಾವು ಮಾತಾಡ್ತಿದ್ದು ಪಟ ಅಂತ ಮಾತಾಡ್ತಿದ್ದು ಅದೆಲ್ಲ ಗಗನ ಅವ್ರಿಗೆ ಹೋಲಿಕೆ ಆಗ್ತಿತ್ತೇನೋ ಬಹುಶಃ, ಅದಕ್ಕೆ ಪಾರ್ಟ್ 2 ಅಂತಂದ್ರು. ಬಟ್ ನಾನು ಯಾವತ್ತೂ ಅವ್ರನ್ನ ಅವ್ರ ಥರನೇ ಇರಬೇಕು ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ನಾನು ಹೆಂಗಿದ್ನೋ ಹಂಗಿದ್ದೆ. ನಾನು ದರ್ಶನ್ ಸರ್ ಏನೇ ಮಾಡಿದ್ರು ನಾನು ಅವ್ರ ಅಭಿಮಾನಿ. ಸೊ ನೋಡೋದಕ್ಕೆ ಇವಳಿಗೇನಪ್ಪ ಕಡಿಮೆ, ಚೆನ್ನಾಗೇ ಇದ್ದಾಳೆ, ಸ್ಟೈಲ್ ಮಾಡ್ತಾಳೆ, ಹಾಗಿರ್ತಾಳೆ ಹೀಗಿರ್ತಾಳೆ, ನಗ್ತವ್ರೆ ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ನಾನು ಪೆನ್ ಮುಟ್ಬೇಕು ಅಂತಂದಿದ್ದು ಫುಲ್ ಆಗ್ತಿದ್ದಾರೆ, ಎಲ್ಲ ಡಬ್ಬಲ್ ಮೀನಿಂಗ್ ತಿಳ್ಕೊಂಡು ನನಗೆ ಗೊತ್ತೇ. ಸೊ ಡಿಬಾಸರ್ ಬಗ್ಗೆ ಇನ್ನೂ ವರ್ಡಿಂಗ್ಸ್ ಏನೇನು ಹೇಳಬೇಕು ಗೊತ್ತಿಲ್ಲ. ಎಲ್ಲ ನಾನು ದೊಡ್ಡ ಫ್ಯಾನ್ ಅಂತ ಹೇಳ್ಕೊಬೋದು.